ನನ್ನ ಹೆಸರು ರಘು. ನಾನು ಮಂಡ್ಯ ಹತ್ರ ಇಂಡ್ವಾಲ್ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ. ನಮ್ಮ ತಂದೆ ಹೆಸರು ಜಯರಾಮು, ನಮ್ಮ ತಾಯಿ ಹೆಸರು ಜಯಮ್ಮ ಅಂತ. ಬಡ ಕುಟುಂಬದಿಂದ ಬಂದಿದ್ದು. ನಮ್ಮಪ್ಪ ಎಳ್ನೂರು ವ್ಯಾಪಾರಿ. ನಮ್ಮಮ್ಮ ಬಂದು ಮನೇಲಿ ಹೌಸ್ ವೈಫ್ ಆಗಿದ್ರು. ನಾನು ಓದಿದ್ದೆಲ್ಲ ಇಂಡ್ವಾಲ್ ಗ್ರಾಮದಲ್ಲಿ ಸರ್ಕಾರಿ ಸ್ಕೂಲು. 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಅಲ್ಲೇ ಓದಿದ್ದು, ಇಂಡ್ವಾಲ್ ಗ್ರಾಮದಲ್ಲೇ ಓದಿದ್ದು. ಆನಂತರ ಕಾಲೇಜ್ ಪೀರಿಯಡ್ ಎಲ್ಲ ಮಂಡ್ಯ PES ಕಾಲೇಜಲ್ಲಿ, ಈವ್ನಿಂಗ್ ಕಾಲೇಜಲ್ಲಿ ಓದಿದ್ದು. ನಾನು SLC ಓದಬೇಕಾದ್ರೇ ನಮ್ಮ ತಂದೆಗೆ ಅವ್ರ ಹಾರ್ಟ್ ಪೇಷಂಟ್, ತುಂಬ ಡ್ರಿಂಕ್ಸ್ ಮಾಡ್ತಾಯಿದ್ರು. ವಾಲ್ ಪ್ರಾಬ್ಲಮ್ ಇತ್ತು. SSLC ಓದಬೇಕಾದ್ರೇ ನಾನು ಪಾರ್ಟ್ ಟೈಮ್ ಜಾಬ್ ಸೇರ್ಕೊಂಡೆ. ಈವ್ನಿಂಗ್ ಮಾಮೂಲಿ 4:30 ಆದಮೇಲೆ ಸ್ಕೂಲೆಲ್ಲ ಮುಗಿದ್ಮೇಲೆ ಈವ್ನಿಂಗ್ ಟೈಮಲ್ಲಿ ಒಂದು ಪಾರ್ಲರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅದಾದಮೇಲೆ SSLC ಮುಗಿದ ನಂತರ PES ಕಾಲೇಜಲ್ಲಿ PUC ಸ್ಟಡಿ ಕಂಟಿನ್ಯೂ ಮಾಡಿದೆ. PES ಕಾಲೇಜಲ್ಲಿ ಈವ್ನಿಂಗ್ ಕಾಲೇಜ್ ಓದಿದ್ದು, ಮಂಡ್ಯ PES ಜನತಾ ಶಿಕ್ಷಣ ಟ್ರಸ್ಟ್ ಅಂತೇಳಿ. ಅಲ್ಲಿ ಈವ್ನಿಂಗ್ ಕಾಲೇಜಲ್ಲಿ PUC ಫಸ್ಟ್ PU ಕಂಪ್ಲೀಟ್ ಆಯಿತು, ಸೆಕೆಂಡ್ PU ಡಿಸ್ಕಂಟಿನ್ಯೂ ಮಾಡಿ ಒಂದು ಕಡೆ ಅಲ್ಲೇ ಊರಲ್ಲೇ ಒಬ್ಬರು ಸಿದ್ದೇಗೌಡರು ಅಂದ್ಬಿಟ್ಟಿದ್ದಾರೆ, ಅವ್ರ ಹತ್ರ ಡ್ರೈವರ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದೆ. ಅಲ್ಲೇ ಅವ್ರ ಹತ್ರನೇ ಕೆಲಸ ಮಾಡ್ಕೊಂಡಿದ್ದೆ. ಅವ್ರದ್ದು ನೀರು ಫುಲ್ ಮಂಡ್ಯ ಸರೌಂಡಿಂಗಲ್ಲೆಲ್ಲ ಡೈಲಿ ಒಂದು 400-500 ಲೀಟ್ರ್ ನೀರ ನಾನೇ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೆ ಕಾರಲ್ಲಿ. ಅದಾದಮೇಲೆ ಓದ್ತಾ ಹೀಗೆ ಒಂದಿನ ಕೆಲಸ ಎಲ್ಲ ಮಾಡ್ಕೊಂಡಿರ್ಬೇಕಾದ್ರೆ ನನಗೆ ಜಿಮ್ಮಲ್ಲಿ ನಾನು ಜಿಮ್ ಮಾಡಬೇಕು, ಜಿಮ್ಮಲ್ಲಿ ಟ್ರೈನರ್ ಆಗಬೇಕು ಅಂತೇಳಿ ತುಂಬ ಆಸೆ ಇತ್ತು. ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತೇಳಿ ತುಂಬ ಆಸೆ ಇತ್ತು. ಅದಾದಮೇಲೆ PU ಡಿಸ್ಕಂಟಿನ್ಯೂ ಮಾಡಿ ನಾನು ಬಾಡಿ ಬಿಲ್ಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಮಂಡ್ಯದಲ್ಲಿ ರ್ಯಾಂಬೋ ಜಿಮ್ ಅಂತಿದ್ದೆ. ಆ ರ್ಯಾಂಬೋ ಜಿಮ್ಮಲ್ಲಿ ನಾನು ಬಾಡಿ ಬಿಲ್ಡಿಂಗ್ ಮಾಡೋದಕ್ಕೆ ಶ್ಯಾಮ್ ಅಂತೇಳಿ ನನ್ನ ಗುರುಗಳಿದ್ರು, ಒಬ್ಬರು ಶ್ಯಾಮ್ ಅಂತೇಳಿ ಇದ್ರು. ಅವ್ರ ಹತ್ರ ಹೋಗಿ ಜಾಯ್ನ್ ಆಗಿದ್ದೆ. ಅವರೇ ನನಗೆ ಒಂದು 2 ವರ್ಷ ಟ್ರೈನ್ ಮಾಡಿದರು. ಅಲ್ಲೇ ರ್ಯಾಂಬೋ ಜಿಮ್ಮಲ್ಲೇ ವರ್ಕೌಟ್ ಎಲ್ಲ ಮಾಡ್ತಾ ಇದ್ದಿದ್ದು. ನನ್ನ ಸ್ನೇಹಿತರೆಲ್ಲ ಜೊತೆನಲ್ಲೇ ಇರ್ತಾಯಿದ್ರು, ಕಿಶೋರ್ ಮತ್ತು ಕಿರಣ್ ಅಂತೇಳಿ ಎಲ್ಲ ಜೊತೆನಲ್ಲೇ ವರ್ಕೌಟ್ ಮಾಡ್ತಾ ಇದ್ವಿ ಎಲ್ಲರೂ. ಅದಾದಮೇಲೆ ಹೀಗೆ ವರ್ಕೌಟ್ ಮಾಡ್ತಾ ಇದ್ದೆ, ಹಾಗೆ ನಡೀತಾ ಇತ್ತು. ಅದಾದಮೇಲೆ ಹೀಗೆ ಒಂದಿನ ಹಿಂಗೆ ನಾವೆಲ್ಲ ಅಲ್ಲೆಲ್ಲ ಊರಲ್ಲೆಲ್ಲ ಓಡಾಡಬೇಕಂದ್ರೆ ನಮ್ಮ ಹತ್ರ ಗಾಡಿಗಳಾಗಲಿ ಕಾರುಗಳಾಗಲಿ ಏನಿರಲಿಲ್ಲ, ಬಸ್ಸಲ್ಲೇ ಓಡಾಡಬೇಕಾಗಿತ್ತು. ಈ ಒಂದಿನ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ ನಾನು. ಅಜ್ಜಿ ಮನೆಗೆ ಹೋಗ್ಬೇಕಾದ್ರೆ ಅನುಷಾ ಅನ್ನೋ ಒಂದು ಹುಡುಗಿ ಪರಿಚಯ ಆಯಿತು. ಪರಿಚಯ ಆದ ನಂತರ ಅದು ಹಾಗೆ ಅವರು ಫುಲ್ ಫ್ರೆಂಡ್ಶಿಪ್ ಹಾಗೆ ಕಂಟಿನ್ಯೂ ಮಾಡಿದ್ರು. ಹಾಗೆ ಕಂಟಿನ್ಯೂ ಆಗಿ ಅದು ಪ್ರೀತಿ ಆಯಿತು. ಒಂದಿನ ಅವರೇ ಬಂದು ನನ್ನ ಹತ್ರ ಕೇಳಿದ್ರು ಫೋನ್ ಮಾಡಿ, ಈಗ ನಿಮ್ಮ ಹತ್ರ ಮಾತಾಡಬೇಕು, ಒಂದು 10 ನಿಮಿಷ ಸಿಗ್ತೀರಾ ಅಂತೇಳಿ. ಸಿಕ್ಬಿಟ್ಟು ಮಾತಾಡಿದರು. ಮಂಡ್ಯದಲ್ಲಿ VV ರಸ್ತೆನಲ್ಲಿ ಕೂಲ್ ಕಾರ್ನರಲ್ಲಿ ಕೂತ್ಕೊಂಡು ಮಾತಾಡಿದ್ವಿ. ಅವರೇ ಕೇಳಿದರು ನನ್ನ ಹತ್ರ, ನೀವು ನನ್ನ ಇಷ್ಟ ಆಗಿದ್ದೀರಾ, ಮದುವೆ ಆಗಬೇಕು ನೀವು ನನ್ನ ಮದುವೆ ಮಾಡ್ಕೊತೀರಾ ಅಂತೇಳಿ ಕೇಳಿದರು. ಇದೆಲ್ಲ ಆದಮೇಲೆ ಹಾಗೆ ಕಂಟಿನ್ಯೂ ಆಗಿತ್ತು. 1.5 ವರ್ಷ ಪ್ರೀತಿ ಇತ್ತು. 1.5 ವರ್ಷ 2 ವರ್ಷವರೆಗೂ ಪ್ರೀತಿ ಇತ್ತು. ಹಾಗೆ ಕಂಟಿನ್ಯೂ ಆಗ್ತಾ ಇತ್ತು. ನಾನು ಅವಾಗ ಅಲ್ಲೇ ಡ್ರೈವರ್ ಕೆಲಸ ಮಾಡ್ಕೊಂಡೆ ಜೀವನ ನಡೀತಾ ಇತ್ತು. ಅದಾದಮೇಲೆ ಒಂದಿನ ಅನುಷ ಏನು ಮಾಡಿದ್ರೆ, ಈಗ ಬಲ್ಮೂರಿಗೆ ಹೋಗಿದ್ವಿ. ಬಲ್ಮೂರಿಗೆ ಹೋಗಿ ಫ್ರೆಂಡ್ಸ್ ಎಲ್ಲ ಜೊತೆನಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಎಲ್ಲ ಹೋಗಿ ಬಲ್ಮೂರಿಗೆ ಹೋಗಿ ಬಲ್ಮೂರಿಯಿಂದ ವಾಪಸ್ ಬಂದಿರ್ಬೇಕಾದ್ರೆ ಅನುಷ್ ಅವರು ಹೋಗಿದ್ರು, ಮನೆಗೆ ಹೋದ್ರು. ಸಾಯಂಕಾಲ 5 ಗಂಟೆಗೆ ಮನೆಗೆ ವಾಪಸ್ ಹೋದ್ರು. ಆಮೇಲೆ ಮನೆಗೆ ಹೋಗಿ ಏನೋ ಅವ್ರ ಮನೇಲೆಲ್ಲ ಅಷ್ಟರಲ್ಲಿ ಗೊತ್ತಾಗೋಗಿದೆ, ಈ ಥರ ನಾವಿಬ್ರು ಪ್ರೀತಿ ಮಾಡ್ತಿದ್ದೀವಿ, ಅವ್ರು ನನ್ನ ಜೊತೆ ಎಲ್ಲ ಓಡಾಡ್ತಿದ್ದಾರೆ ಅಂತ ಅವ್ರ ಮನೇಲಿ ಗೊತ್ತಾಗೋಗಿತ್ತು. ಎಲ್ಲ ಗೊತ್ತಾದ್ಮೇಲೆ ಅವರು ನನಗೆ ವಾಪಸ್ ಫೋನ್ ಮಾಡಿ, ಇಲ್ಲ ನಾನು ಮನೆಗೆ ಹೋಗಲ್ಲ,
ನಾನು ಇವಾಗಲೇ ಮದುವೆ ಆಗು, ಕರ್ಕೋಗು ಅಂತೆಲ್ಲ ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿದ್ರು. ನಾನು ಆಗೋಷ್ಟು ಕನ್ವಿನ್ಸ್ ಮಾಡಿದ್ದೆ ಅವಾಗ ಅವ್ರಿಗೆ, ಇಲ್ಲ ನಿಮ್ಮ ತಂದೆ ತಾಯಿನೆಲ್ಲ ಒಪ್ಪಿಸಿ ಮದುವೆ ಆಗೋಣ. ಅವರಿಗೆಲ್ಲ ಏನು ಕೇಳಲಿಲ್ಲ, ಅವರು ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ಅವಾಗ ಅವ್ರಿಗೆ. ಇಲ್ಲ ನಾನು ನಿನ್ನ ಮದುವೆ ಆಗಲೇಬೇಕು ಇವಾಗಲೇ ಅಂತೇಳಿ ಪಟ್ಟು ಹಿಡ್ಬಿಟ್ಟಿದ್ರು. ಅದಾದಮೇಲೆ 2009 ನಾನು ಹೋಗಿ ಈಗ ಫ್ರೆಂಡ್ಸ್ ಸಪೋರ್ಟ್ ಇತ್ತು ನನಗೆ. ತುಂಬ ಜನ ಫ್ರೆಂಡ್ಸ್ ಇದ್ದರು. ತುಂಬ ಜನ ಫ್ರೆಂಡ್ಸಲ್ಲಿ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು ನನಗೆ. ದುಡ್ಡಾಗಲಿ ಬೇರೆ ಪ್ರತಿಯೊಂದಕ್ಕೂ ನನಗೆ ಫ್ರೆಂಡ್ಸೇ ಸಪೋರ್ಟ್ ಮಾಡ್ತಾ ಇದ್ದಿದ್ದು. ಅದಾದಮೇಲೆ 2009 ಮಾರ್ಚ್ 4ನೇ ತಾರೀಕು ಅನುಷ್ ಅವರು ಮನೆಗೆ ಹೋಗಲಿಲ್ಲ ಒಂದಿನ. ಇಲ್ಲ ನಾನು ಮನೆಗೆ ಹೋಗೋದೇ ಇಲ್ಲ, ಇವಾಗ ಮದುವೆ ಆಗಲೇಬೇಕು ನೀನು ನನಗಿಂತ ಬಂದು ಕೊಟ್ಟಿದ್ರು. ಅದಾದಮೇಲೆ 4ನೇ ತಾರೀಕು ನಾವು ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂತು. ಮಾರ್ಚ್ 4ನೇ ತಾರೀಕು ಇಬ್ಬರು ಮನೆ ಬಿಟ್ಟು ಹೋಗಿದ್ವಿ. ಅಲ್ಲಿ ಹೋಗಿ ಅಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ರು. ತಿಪ್ಟೂರಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನನಗೆ. ಅಲ್ಲಿ ತಿಪ್ಟೂರ್ಗೆ ಹೋದ್ವಿ. ತಿಪ್ಟೂರಲ್ಲಿ ನನ್ನ ಫ್ರೆಂಡ್ಸ್ ಅವ್ರ ಮನೆಯೇ ಬಿಟ್ಕೊಟ್ಟಿದ್ರು ನನಗೆ. ಒಂದು ಮನೆ ಫುಲ್ ಬಿಟ್ಕೊಟ್ಬಿಟ್ಟಿದ್ರು ಅವರೆಲ್ಲ. ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಒಳ್ಳೆ ಫ್ಯಾಮಿಲಿ. ಅವ್ರ ಅಪ್ಪ ಅಮ್ಮ ಎಲ್ಲ ನನಗೆ ಅವ್ರ ಮಗನಕ್ಕಿಂತ ಹೆಚ್ಚಾಗಿ ನೋಡ್ಕೊಂತಿದ್ರು. ಅವರು ನಮಗೆ ಅವ್ರು ಇದ್ದಿದ್ದ ಮನೇನ ಬಿಟ್ಟು ಅವ್ರು ಹೋಗಿ ತೋಟದ ಮನೆಯಲ್ಲಿದ್ದರು. ಅಷ್ಟು ತುಂಬ ಒಳ್ಳೆ ಫ್ಯಾಮಿಲಿ. ನಾನು ಅಲ್ಲೇ ಇದ್ದೆ. ಒಂದು 4-5 ದಿನ ಅಲ್ಲೇ ಇದ್ವಿ, ನಾನು ಮತ್ತು ಅನುಷ ಇದ್ವು. 4ನೇ ತಾರೀಕು ಹೋಗಿದ್ದು, 8ನೇ ತಾರೀಕುವರೆಗೂ ನಾವು ಅಲ್ಲೇ ಇದ್ವಿ. ಅದಾದಮೇಲೆ ನನ್ನ ಕಸಿನ್ ಒಬ್ಬನಿಗೆ ಫೋನ್ ಮಾಡಿದೆ ನಾನು, ಈ ಥರ ಪ್ರಾಬ್ಲಮ್ ಆಗಿದೆ ಏನು ಮಾಡೋದು, ಏನಾದ್ರು ಹೆಲ್ಪ್ ಮಾಡೋಕ್ಕಾಗುತ್ತಾ ಅಂತ ಅವನ ಹತ್ರ ಕೇಳ್ಕೊಂಡೆ. ಅವನು ಹೇಳ್ದ ನನಗೆ, ಇಲ್ಲಪ್ಪ ಬಾ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ. ನನಗೆ ಆ ಟೈಮಲ್ಲಿ ಹೆಲ್ಪ್ ಬೇಕಾಗಿತ್ತು. ಯಾಕೆಂದರೆ ನಾನು ಏನಂದರೆ ಅವತ್ತಿಂದು ಅವತ್ತಿನ ಜೀವನ ಮಾಡಬೇಕಾಗಿತ್ತು. ಬಟ್ ನನ್ನ ಹತ್ರನೂ ಅಷ್ಟೊಂದು ದುಡ್ಡೆಲ್ಲ ಇರಲಿಲ್ಲ. ಹೋಗಿ ಬೇರೆ ಕಡೆ ಮನೆ ತಗೊಂಡು ಮನೆ ಮಾಡಿ ಹೋಗಿ ಸಾಕೊಂಡು ಇರುವಷ್ಟು ಕೆಪಾಸಿಟಿ ನನಗೆ ಇರಲಿಲ್ಲ. ನಾನು ವಾಪಸ್ ಊರಿಗೆ ಹೋಗ್ಬೇಕು, ಊರಲ್ಲೇ ಇರಬೇಕು, ಊರಲ್ಲೇ ಬದುಕಬೇಕು ಅಂತ ತುಂಬ ಆಸೆ ಇತ್ತು. ನಾನು ವಾಪಸ್ ಫೋನ್ ಮಾಡಿದೆ ನನ್ನ ಕಸಿನ್ಗೆ, ಹೇಳಿದೆ ಅವನಿಗೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ, ಏನು ಮಾಡೋದು, ಏನಾದರೂ ಹೆಲ್ಪ್ ಮಾಡೋಕ್ಕಾಗತ್ತಾ ಅಂತ ಕೇಳಿದೆ ಅವನ ಹತ್ರ. ಅವನೇನು ಹೇಳ್ದೆ ಅಂದರೆ, ಬಾಪಾ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಬಾ ಅಂತೇಳಿ ಕರೆಸ್ದ. ಅವ್ನು ಕರೆದ. ಬಟ್ ಅವ್ನು ಕರೆದ್ರೂ ನನಗೆ ಅವನ ಮೇಲೆ ನಂಬಿಕೆ ಇರಲಿಲ್ಲ. ನಂಬಿಕೆ ಇತ್ತು, ಒಂದು 10% ಎಲ್ಲೋ ಒಂದು ಕಡೆ ಡೌಟ್ ಇತ್ತು, ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ ಅನ್ನೋ ಡೌಟ್ ಇತ್ತು. ಅದಾದಮೇಲೆ ಆ ಡೌಟ್ ಇದ್ದಿದ್ದರಿಂದ ನಾನು ತಿಪ್ಟೂರಿಂದ ಧರ್ಮಸ್ಥಳಕ್ಕೆ ಹೋಗಿದ್ದೆ. ಧರ್ಮಸ್ಥಳಕ್ಕೆ ನಾನು ಮತ್ತು ಅನುಷ, ನನ್ನ ಫ್ರೆಂಡ್ಸು ಇನ್ನು ಮಧು, ಸಂತೋಷ್ ಅಂತೇಳಿ ಅವರು ತುಂಬ ಹೆಲ್ಪ್ ಮಾಡಿದ್ರು. ಮಧು ಮತ್ತು ಸಂತೋಷ್ ಅವ್ರು ನನ್ನ ಜೊತೆಲೇನೇ ಇದ್ರು. ಮದುವೆ ಹೋಗಿ ಧರ್ಮಸ್ಥಳಕ್ಕೆ ಹೋದ್ವಿ. 4ನೇ ತಾರೀಕು ನೈಟ್ ಧರ್ಮಸ್ಥಳಕ್ಕೆ ಹೋದ್ವಿ. ಅಲ್ಲೇ ದೇವಸ್ಥಾನದ ಹತ್ರ ಹೊರಗಡೆನೆ ಮಲಗಿದ್ವಿ ನೈಟು. ಅಲ್ಲಿಂದ ಬೆಳಿಗ್ಗೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಮಾರ್ಚ್ 9ನೇ ತಾರೀಕು ಅವರು ಬರ್ತಡೇ, ಅನುಷ ಬರ್ತಡೇ ಇತ್ತು ಮಾರ್ಚ್ 9ನೇ ತಾರೀಕು. ಬರ್ತಡೇ ದಿನನೇ ಅವ್ರಿಗೆ ಮದುವೆ ಆಗಬೇಕು ಅಂತೇಳಿ ತುಂಬ ಆಸೆ ಇತ್ತು. ಬರ್ತಡೇ ದಿನನೇ ಮದುವೆ ಆದ್ವಿ. ಅದೆಲ್ಲ ಆದಮೇಲೆ ನನ್ನ ಕಸಿನ್ ಹತ್ರ ಬಂದ್ವಿ. ಮಾರ್ಚ್ 9ನೇ ತಾರೀಕು ನೈಟು 9 ಗಂಟೆಗೆ ನಾನು ಮತ್ತು ಅನುಷ ಇಬ್ಬರು ನನ್ನ ಕಸಿನ್ ಹತ್ರ ಹೋಗಿ ಅವನು ಯಾವುದೋ ಒಂದು ಗೋಡನ್ನು ಕರ್ಕೊ ಹೋಗ್ಬಿಟ್ಟ. ಯಾವುದೋ ಹಳೆ ಗೋಡನ್ನು, ಅಲ್ಲೇ ಊರ ಹತ್ರನೇ ಗೋಡನ್ ಇತ್ತು, ಅಲ್ಲಿ ಕರ್ಕೊ ಹೋಗ್ಬಿಟ್ಟಿದ್ರು. ಅಲ್ಲಿ ಕರ್ಕೋಗಿ ತುಂಬ ಹೊಡೆದ್ರು ನನಗೆ ಅವರೆಲ್ಲ. ಅಂದರೆ ನಾನು ಅವ್ನು ಕರೆದಿದ ತಕ್ಷಣ ನಾನು ಸ್ಟೇಷನ್ ಕರ್ಕೊ ಹೋಗ್ತಾನೆ, ಮದುವೆ ಮಾಡಿಸ್ತೇನೆ ಅಂತ ತುಂಬ ಆಸೆ ಇತ್ತು. ಅಲ್ಲಿ ಗೋಡನ್ ಹತ್ರ ಕರ್ಕೊ ಹೋಗಿ ಚೆನ್ನಾಗಿ ಹೊಡೆದ್ರು. ಅವಳಿಗೂ ಚೆನ್ನಾಗಿ ಹೊಡೆದ್ರು, ಅನುಷಾಗೂ ಚೆನ್ನಾಗಿ ಹೊಡೆದ್ರು. ಅಲ್ಲಿ ಅಂದರೆ
ನಾನು ಮದುವೆ ಆಗಿದ್ದು ಡಾಕ್ಯುಮೆಂಟ್ಸ್ ಎಲ್ಲ ಬ್ಯಾಗಲ್ಲಿ ಇಟ್ಕೋಗಿದ್ದೆ. ಮದುವೆ ಆಗಿದ್ದು ಡಾಕ್ಯುಮೆಂಟ್ಸ್ ಏನಿತ್ತು ಮತ್ತು ಫೋಟೋಸು, ನೆಗೆಟಿವ್ಸು ಎಲ್ಲನೂ ತಗೋಗಿದ್ದೆ. ಎಲ್ಲ ನಂದು ಬ್ಯಾಗ್ ಒಳಗಡೆ ಇತ್ತು, ಎಲ್ಲನೂ ತಗೊಂಡು ಹೋಗಿದ್ದೆ. ಬಟ್ ಅಲ್ಲಿ ಗೋಡೌನ್ ಹತ್ರ ಫುಲ್ ಜಗಳ ಆಯಿತು. ಅವರು ಅನುಷ ಅವರ ತಂದೆ ಬಂದಿದ್ರು, ಅವರ ಮಾವ, ಅವ್ರ ಅಣ್ಣ ಎಲ್ಲರನ್ನ ಕರೆಸ್ಬಿಟ್ಟಿದ್ದ ನನ್ನ ಕಸಿನ್. ನನಗೆ ಗೊತ್ತಿರಲಿಲ್ಲ. ಅವ್ನು ನನ್ನ ಸ್ಟೇಷನ್ ಕರ್ಕೊ ಹೋಗ್ತೀನಿ, ಮದುವೆ ಮಾಡಿಸ್ತೀನಿ ಅಂತೇಳಿ ಆ ಹುಡುಗಿ ಮನೆಯವರೆಲ್ಲರನ್ನ ಕರ್ಸ್ಕೊಂಡಿದ್ದ ಅಲ್ಲಿಗೆ. ಅಲ್ಲಿ ಎಲ್ಲರೂ ಮಚ್ಚು, ದೊಡ್ಡ ದೊಡ್ಡ ದೊಣ್ಣೆಗಳು, ಲಾಂಗ್ಗಳೆಲ್ಲ ಹಿಡ್ಕೊಂಡು ನಿಂತಿದ್ರು. ಎಲ್ಲ ಒಂದು 150 ಜನ ಇದ್ರು. ಅಲ್ಲಿ ಹೋದ್ವಿ. ನಾವು ಅಲ್ಲಿ ಹೋಗಿ ಚೆನ್ನಾಗಿ ಹೊಡೆದು ಅನುಷನ ಎಳ್ಕೋಗ್ಬಿಟ್ರು. ಅಲ್ಲಿಂದ ಎಳ್ಕೋಗ್ಬಿಟ್ರು. ನಾನು ಒಬ್ಬನೇ ಇದ್ದೆ, ಏನು ಮಾಡೋಕ್ಕಾಗಿಲ್ಲ. 150 ಜನ ಇದ್ರು ಅವರು, ನಾನು ಒಬ್ಬನೇ ಏನು ಮಾಡೋಕ್ಕಾಗಿಲ್ಲ. ಅಲ್ಲಿಂದ ಡಾಕ್ಯುಮೆಂಟ್ಸ್ ಎಲ್ಲ ಕಿತ್ಕೊಬಿಟ್ರು. ನನ್ನ ಹತ್ರ ಎಲ್ಲ ಹೊಡೆದು ಡಾಕ್ಯುಮೆಂಟ್ಸ್ ಎಲ್ಲ ಕಿತ್ಕೊಂಡು ಹೊರಟೋಗ್ಬಿಟ್ರು. ಅಲ್ಲಿಂದ ನನ್ನನ್ನು ಸ್ಟೇಷನ್ ಕರ್ಕೋದ್ರು. ಬಲವಂತವಾಗಿ ನನ್ನ ಸ್ಟೇಷನ್ ಕರ್ಕೋದ್ರು. ಊರಲ್ಲಿ ನನ್ನ ಫ್ರೆಂಡ್ಸ್ ಇಬ್ರು, ಮಲ್ಲೇಶ್ ಮತ್ತೆ ಸತೀಶ್ ಅಂತೇಳಿ ತುಂಬಾ ಒಳ್ಳೆ ಫ್ರೆಂಡ್ಸ್ ಇದ್ರು ನನ್ನ ಜೊತೆ. ಅವರು ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ರು. ಅವ್ರನ್ನ ಅರೆಸ್ಟ್ ಮಾಡಿದ್ರು ಪೊಲೀಸ್ನವ್ರು. ಅರೆಸ್ಟ್ ಮಾಡಿ ಸ್ಟೇಷನ್ ಕರ್ಕೋಗಿ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ರು ಅವ್ರಿಗೆ. ಅವ್ರು ಡಿಮ್ಯಾಂಡ್ ಮಾಡಿದ್ರು, ನೀನು ಬಂದು ಇಲ್ಲಿ ಸೌಂಡ್ ಮಾಡಿದ್ರೇನೆ ನಾನು ಅವರಿಬ್ರು ಬಿಡೋದು ಅಂತೇಳಿ ಪೊಲೀಸ್ನವರೆಲ್ಲ ಸಖತ್ ಟಾರ್ಚರ್ ಕೊಟ್ಬಿಟ್ಟಿದ್ರು ಅವ್ರು. ನಾನು ಹೋಗಿ ಸ್ಟೇಷನ್ಗೆ ಹೋದೆ. ನಾನು ಸೈನ್ ಮಾಡ್ತಾ ಇರಲಿಲ್ಲ. ಅಂದರೆ ಏನಕ್ಕೆ ಸೈನ್ ಮಾಡಬೇಕು ಅಂತ ಅವರು ಅನುಷಾಗೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಸೈನ್ ಮಾಡು, ನನಗೂ ಅವ್ರಿಗೂ ಸಂಬಂಧನೇ ಇಲ್ಲ, ನಾನು ಮತ್ತೆ ಅವ್ರ ಹತ್ರಕ್ಕೆ ಹೋಗಲ್ಲ, ಅವ್ರ ತಂಟೆಗೆ ಹೋಗಲ್ಲ ಅಂತ ಸಿಗ್ನೇಚರ್ ಮಾಡು. ನಾನು ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ನಾನು ತಾಲಿ ಕಟ್ಟಿದ್ದೆ, ಮದುವೆ ಆಗಿದ್ದೆ, ಪ್ರೀತಿ ಮಾಡಿದ್ದೆ. ಅವ್ರನ್ನ ಬಿಟ್ಟು ಬದುಕೋ ಶಕ್ತಿನೂ ಇರಲಿಲ್ಲ ಅವಾಗ ನನಗೆ. ಇಲ್ಲ, ಅವರೇ ಜೀವನ ಅಂತೇಳಿ ಡಿಸೈಡ್ ಮಾಡಿದ್ದೆ. ಅದಾದ್ಮೇಲೆ ಸ್ಟೇಷನಲ್ಲಿ ಮತ್ತೆ ನನ್ನ ಫ್ರೆಂಡ್ಸ್ ಒಂದ್ ಕಡೆ ನನ್ನ ಫ್ರೆಂಡ್ಸ್ನು ನೋಡ್ಬೇಕಾಗಿತ್ತು ನಾನು. ಅವರು ನನಗೋಸ್ಕರ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ರು. ಇಬ್ರು ಫ್ರೆಂಡ್ಸು ಅವ್ರನ್ನ ಅರೆಸ್ಟ್ ಮಾಡಿ ತುಂಬಾ ಹೊಡೆದ್ಬಿಟ್ಟಿದ್ರು ಅವ್ರಿಗೆ. ಅವ್ರನ್ನ ನಾನು ಸೈನ್ ಮಾಡಿದ್ರೇನೆ ಅವ್ರನ್ನ ಬಿಡೋದು ಅನ್ನೋ ಥರ ಮಾತಾಡಿದ್ರು. ಆ ಥರ ಡಿಮ್ಯಾಂಡ್ ಮಾಡಿ ಕೂತಿದ್ರು. ನಾನು ಸಿಗ್ನೇಚರ್ ಮಾಡಿದೆ, ನನ್ನ ಫ್ರೆಂಡ್ಸ್ಗೋಸ್ಕರ ಸಿಗ್ನೇಚರ್ ಮಾಡಿದೆ. ಅವತ್ತು ನನ್ನ ಫ್ರೆಂಡ್ಸ್ ಇಬ್ರು ರಿಲೀಸ್ ಮಾಡಿದ್ರು, ಮಲ್ಲೇಶ್ ಮತ್ತು ಸತೀಶ್ ಇಬ್ರು ರಿಲೀಸ್ ಮಾಡಿದ್ರು. ಅದಾದ್ಮೇಲೆ ನಾನು ಊರಿಗೆ ಬಂದೆ, ಇಂಡ್ವಾಳಕ್ಕೆ ಬಂದೆ. ಇಂಡ್ವಾಳಕ್ಕೆ ಬಂದಮೇಲೆ ಅಲ್ಲಿ ನನ್ನ ತಾಯಿ ಅಲ್ಲಿವರೆಗೂ ನಮ್ಮ ತಾಯಿಗೆ ಗೊತ್ತಿರಲಿಲ್ಲ ನಾನು ಈಗ ಪ್ರೀತಿ ಮಾಡ್ತಿದ್ದಿದ್ದು, ಅದೆಲ್ಲ ಏನು ಗೊತ್ತಿರಲಿಲ್ಲ ನಮ್ಮ ತಾಯಿಗೆ. ನನ್ನ ತಮ್ಮನಿಗೂ ಏನು ಗೊತ್ತಿರಲಿಲ್ಲ. ಅನುಷ ಮನೆಯಲ್ಲೂ ಯಾರಿಗೂ ಏನು ಗೊತ್ತಿರಲಿಲ್ಲ. ಅದಾದ್ಮೇಲೆ ನಮ್ಮ ತಾಯಿಗೆ ಎಲ್ಲ ವಿಷಯ ಎಲ್ಲ ಗೊತ್ತಾಯ್ತು. ಈಗ ನಾವು ಧರ್ಮಸ್ಥಳಕ್ಕೆ ಹೋಗಿದ್ದು, ತಿಪ್ಟೂರ್ಗೆ ಹೋಗಿದ್ದು, ಈ ಥರ ನಾನು ಮನೆಗೆ 5-6 ದಿನ ಬಂದಿಲ್ಲ ಎಲ್ಲ ಗೊತ್ತಾಗಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಈ ಥರ ಎಲ್ಲ ಆಗಿದೆ ಅಂತೇಳಿ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದಾರೆ ಅಮ್ಮನಿಗೆ. ಆಮೇಲೆ ಮನೆಗೆ ಬಂದಾಗ ಅಮ್ಮ ಇರಲಿಲ್ಲ. ಅಮ್ಮ ಅವರ ತಾಯಿ ಮನೆಯಲ್ಲಿದ್ರು, ಅಂದರೆ ಅಜ್ಜಿ ಮನೆಗೆ ಹೋಗ್ಬಿಟ್ಟಿದ್ರು. ಅಂದರೆ ಮನೆಯಲ್ಲಿ ತಮ್ಮ ಮತ್ತು ಅಮ್ಮ ಇಬ್ಬರೇ ಇದ್ದಿದ್ರಿಂದ ಅವ್ರಿಗೆ ಇವಾಗ ನಾವು ನಾನಿಬ್ರು ಓಡೋಗಿದ್ರಿಂದ ಅವರು ಅನುಷ ಮನೆ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ ಅಮ್ಮ ತಾಯಿ ಮನೆಗೆ ಹೋಗ್ಬಿಟ್ಟಿದ್ರು, ಅಂದರೆ ಅಜ್ಜಿ ಮನೆಗೆ. ಅಲ್ಲಿಂದ ಮತ್ತೆ ನಾನು ಮನೆಗೆ ಹೋದೆ. ಮನೆಯಿಂದ ಮತ್ತೆ ಅಜ್ಜಿ ಮನೆಗೆ ಹೋಗಿ ಅಮ್ಮನ ಕರ್ಕೊಂಡ್ಬಂದೆ. ಅಮ್ಮನ ಕನ್ವಿನ್ಸ್ ಮಾಡಿದೆ ಈ ಥರ ಎಲ್ಲ ಆಗಿದೆ ಅಂತ. ಅಮ್ಮನ ಬೈದ್ರು, ತುಂಬ ಬೈದ್ರು. ಏನಕ್ಕೆ ಈ ಥರ ಎಲ್ಲ ಮಾಡಿದೆ, ಏನಕ್ಕೆ ಈ ಥರ ಮಾಡ್ಕೊಂಡೆ, ನಮ್ಮ ಹತ್ರ ಎಲ್ಲ ಹೇಳ್ಬೋದಾಗಿತ್ತಲ್ಲ ಅಂತ ಹೇಳಿದ್ರು. ಬಟ್ ಅಮ್ಮನ ಕನ್ವಿನ್ಸ್ ಮಾಡಿದೆ, ಅಮ್ಮ ಸುಮ್ಮನೆ ಆದರು. ಅದಾದಮೇಲೆ ಮತ್ತೆ ಅದೇ ಕೆಲಸ ಕಂಟಿನ್ಯೂ ಮಾಡ್ಬೇಕಂತೇಳಿ ಕೆಲ್ಸಕ್ಕೆ ಮತ್ತೆ ಜಾಯ್ನ್ ಆದೆ. ಮತ್ತೆ ಕೆಲಸ ಕಂಟಿನ್ಯೂ ಮಾಡ್ತಾ ಇರ್ಬೇಕಾದ್ರೆ ನನಗೆ ಮನೇಲಿ ಇರ್ಬೇಕಾದ್ರೆ ಹಿಂಗೆ ಒಂದಿನ ಮನೆಯಲ್ಲಿದ್ದೆ. ಬೆಳಗ್ಗೆ ಒಂದು 10-10:30 11 ಗಂಟೆ ಆಗಿತ್ತು. ಅವಾಗ ಒಂದು 20-25 ಜನ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಮಚ್ಚು, ಲಾಂಗು, ದೊಣ್ಣೆಗಳೆಲ್ಲ ತಗೊಂಡು ಅಟ್ಯಾಕ್ ಮಾಡಿದ್ರು. ನಾನು ಹಿಂದೆ ಬಾಗಿಲಿಂದ ಎಸ್ಕೇಪ್ ಆಗಿದ್ದೆ. ಅದಾದ್ಮೇಲೆ ಮತ್ತೆ ನಾವು ಬೆಳಗಿನ ಜಾವ ಜಿಮ್ಗೆ ಹೋಗ್ಬೇಕಾದ್ರೆ ಮತ್ತೆ ಇನ್ನೊಂದ್ಸಲ ಒಂದು 5-6 ದಿನ ಗ್ಯಾಪ್ ಬಿಟ್ಟು ಮತ್ತೆ ಇನ್ನೊಂದ್ಸಲ ನನ್ನ ಮೇಲೆ ಅದೇ ಥರ ಅಟ್ಯಾಕ್ ಮಾಡಿದ್ರು.
ಅದೆಲ್ಲ ಆದಮೇಲೆ ತುಂಬ ಪ್ರಾಬ್ಲಮ್ ಆಗ್ಬೋದು, ಮುಂದೆ ನಾವು ಅಮ್ಮನಿಗೇನಾದರೂ ಪ್ರಾಬ್ಲಮ್ ಆಗ್ಬೋದು, ತಮ್ಮನಿಗೇನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ ಅಲ್ಲಿಂದ ಬೆಂಗಳೂರಿಗೆ ಬರ್ಬೇಕಂತೇಳಿ ಡಿಸೈಡ್ ಮಾಡಿದೆ ನಾನು. ಮಾವ ಇಲ್ಲೇ ಬೆಂಗಳೂರಲ್ಲೇ ಇದ್ದಿದ್ದು, ಅಂದರೆ ನಮ್ಮ ತಾಯಿ ತಮ್ಮ ಇದ್ದಾರೆ, ಅವರು ಬೆಂಗಳೂರಲ್ಲೇ ಇದ್ದಿದ್ದು. ಫಸ್ಟ್ ಬಂದು ಅವ್ರ ಮನೆಯಲ್ಲಿ ಇರಬೇಕು ಅಂತೇಳಿ ಡಿಸೈಡ್ ಮಾಡಿದೆ ನಾನು. ಅವ್ರ ಮನೆಗೆ ಬಂದು ಇರ್ಬೇಕಂತೇಳಿ ಅಮ್ಮ ಮತ್ತು ತಮ್ಮ ಇಬ್ರು ಕರ್ಕೊಂಬಂದೆ ಅಲ್ಲಿಗೆ. ಅಮ್ಮ ಒಪ್ತಾ ಇರಲಿಲ್ಲ, ತಮ್ಮಂದು ಎಜುಕೇಷನ್ ಡಿಸ್ಕಂಟಿನ್ಯೂ ಆಗುತ್ತೆ ಅಂತೇಳಿ ತುಂಬ ಪ್ರಾಬ್ಲಮ್ ಮಾಡ್ತಾಯಿದ್ರು. ಅದಾದಮೇಲೆ ತಮ್ಮಂದು SSLC ಮುಗಿಯೋವರೆಗೂ ತಮ್ಮನ್ನ ಅಲ್ಲೇ ದೊಡ್ಡಪ್ಪ ಮನೆಯಲ್ಲಿದ್ದು ಓದಿಸ್ತಾ ಇದ್ದೆ. ಅಮ್ಮನ್ನ ಕರ್ಕೊಂಬಂದ್ಬಿಟ್ಟೆ ಬೆಂಗಳೂರಿಗೆ. ಅಮ್ಮ ಮತ್ತು ನಾನು ಇಬ್ಬರು ಬೆಂಗಳೂರಿಗೆ ಬಂದ್ಬಿಟ್ವಿ. ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ರಾಮು ಅಂತೇಳಿ ನನಗೆ ಒಳ್ಳೆ ಫ್ರೆಂಡ್ ಇದ್ದರು. ಅವ್ರು ಹೆಲ್ಪ್ ತಗೊಂಡೆ, ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ಅವ್ರ ಕಡೆಯಿಂದ ಮನೆಯೆಲ್ಲ ಅವರೇ ತುಂಬ ಹೆಲ್ಪ್ ಮಾಡಿದ್ರು. ಮನೆ ಮಾಡಿಕೊಟ್ರು, ಮನೆ ಮಾಡಿ ಅಲ್ಲಿ ಒಂದು ಜಿಮ್ಮಲ್ಲಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದೆ. ಅದಾದಮೇಲೆ ಇಲ್ಲೇ ಬ್ಯಾಂಗ್ಳೂರಲ್ಲಿ ಕೆಂಪೇಗೌಡ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿದ್ರು. ಕೆಂಪೇಗೌಡ ಸ್ವಿಮ್ಮಿಂಗ್ ಪೂಲಲ್ಲಿ ಜಿಮ್ ಇದೆ. ಅಲ್ಲಿ ಮಂಜು ಅಂತೇಳಿ ಒಬ್ಬರು ಟ್ರೈನರ್ ಇದ್ದಾರೆ, ಮಾಸ್ಟ್ರು. ಅವ ಮಂಜು ಹತ್ರ ಹೋಗಿ ನಾನು ಮತ್ತೆ ಟ್ರೈನ್ ಅಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 4 ಇಯರು VLCCನಲ್ಲೇ ವರ್ಕ್ ಮಾಡಿದೆ. ಅದಾದಮೇಲೆ ಗಿರಿನಗರಲ್ಲಿ ಇವಾಲ್ವ್ ಅಂತೇಳಿ ಒಂದು ಜಿಮ್ ಇದೆ. ಆ ಇವಾಲ್ವ್ ಜಿಮ್ಮಲ್ಲಿ ಜಿಮ್ ಲೀಸ್ಗಿದೆ ಅಂತ ಗೊತ್ತಾಯ್ತು. ಅದಾದಮೇಲೆ ರಾಮು ಮತ್ತು ನಾನಿಬ್ರು ಹೋಗಿ ಆ ಜಿಮ್ನ ಲೀಸ್ ತಗೊಬೇಕು, ಸ್ವಂತ ದುಡಿಮೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ. ಹೋಗಿ ಇಬ್ರು ಲೀಸ್ಗೆ ಹಾಕೊಂಡಿದ್ವಿ ಜಿಮ್ನ. ಅನುಸ ಮತ್ತೆ ಕಾಂಟ್ಯಾಕ್ಟಿಗೆ ಸಿಗಲೇ ಇಲ್ಲ. ಒಂದ್ಸಲ ಮಾತ್ರ ಫೋನ್ ಮಾಡಿದ್ರು, ಒಂದ್ಸಲ ಫೋನ್ ಮಾಡಿ ಕರ್ಕೋಗು, ನನಗೆ ಬಂದು ಕರ್ಕೋಗು, ಈ ಥರ ಈ ಕಡೆ ಇದ್ದೀನಿ ಅಂತ ಹೇಳಿದ್ರು. ನನ್ಗೆ ಅಲ್ಲಿ ಹೋಗಿ ಕರ್ಕೊಬರೋಕ್ಕೆ ಆಗಲಿಲ್ಲ. ಅದಾದಮೇಲೆ 2 ವರ್ಷ ಹುಡುಕ್ದೆ, ಅಲ್ಲಿ ಹೋಗಿದ್ದೆ ನಾನು, ಮತ್ತೆ ಆ ಊರಲ್ಲೂ ಸಿಗಲಿಲ್ಲ. 2 ವರ್ಷ ಹುಡುಕ್ದೆ ಅನುಷಾಗೆ. 2 ವರ್ಷ ಸಿಗಲೇ ಇಲ್ಲ ನನಗೆ, 2 ವರ್ಷ ಸಿಗಲೇ ಇಲ್ಲ. ಅದು 2 ವರ್ಷ ಇಲ್ಲೇ ರಾಮು ನಾನು ಜಿಮ್ಮಲ್ಲೇ ಕೆಲಸ ಮಾಡ್ಕೊಂಡಿದ್ವಿ. ಹಾಗೆ 2 ವರ್ಷ ಕಳೆದೋಯ್ತು. ನಾನು ಹೋಗಿ ಮಂಡ್ಯ ಸೂಪರ್ಡೆಂಟ್ ಆಫ್ ಪೊಲೀಸ್ ಕೌಶಲ್ಯೇಂದ್ರ ಕುಮಾರ್ ಇದ್ದಾರೆ, ಅವ್ರ ಹತ್ರ ಹೋಗಿ ನಾನೊಂದು ಅರ್ಜಿ ಕೊಟ್ಟೆ. ಈ ಥರ ಆಗಿದೆ ಸರ್, 2009 ಈ ಥರ ಎಲ್ಲ ಇನ್ಸಿಡೆಂಟ್ ನಡೆದಿದೆ, ನನಗೇನಾದರೂ ಹೆಲ್ಪ್ ಮಾಡೋಕ್ಕಾಗುತ್ತಾ ಅಂತ ಕೇಳ್ಕೊಂಡೆ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ. ಅವರು DOSP ಇದ್ದಾರೆ, ಮಂಡ್ಯ DOSP ಹತ್ರ ಕೇಸ್ನ ಇನ್ಚಾರ್ಜ್ ಮಾಡಿ ಎನ್ಕ್ವೈರಿ ಮಾಡೋಕ್ಕೆ ಹೇಳಿದರು. ಅನುಷಾನ ಕರೆಸಿದ್ರು, ಅಲ್ಲಿಗೆ ಸ್ಟೇಷನ್ ಕರೆಸಿ ಕೇಳಿದರು ಪೊಲೀಸ್ನವರು, ಈ ಥರ ಎಲ್ಲ 2009 ಈ ಥರ ಎಲ್ಲ ನಡೆದಿದ್ದು ನಿಜನಾ, ಏನಕ್ಕೆ ನೀನು ಅವ್ನು ಬಿಟ್ಟು ಅಪ್ಪ ಅಮ್ಮನ ಜೊತೆ ಇದೆಯಾ, ಈ ಥರ ರಘು ನಿನ್ನ ಮತ್ತೆ ಕರ್ಕೋಗಿ ಬಂದಿದ್ದಾನೆ, ಹೋಗ್ತೀಯಾ, ಈ ಥರ ಎಲ್ಲ ಕೇಳಿದ್ದಾರೆ ಅವರು. ಅವಳು ಅನುಷ ಅವಾಗ ಆ 2 ವರ್ಷ ಗ್ಯಾಪಲ್ಲಿ ಅವರು ತುಂಬ ಅವ್ರಿಗೆ ಟಾರ್ಚರ್ ಕೊಟ್ಟಿದ್ದಾರೆ, ಮೈಂಡ್ ವಾಶ್ ಮಾಡಿದ್ದಾರೆ. ಅಲ್ಲಿ ಅನುಷ ನೀನು ಯಾರೋ ಗೊತ್ತೇ ಇಲ್ಲ, ನಿನ್ನ ನೋಡೇ ಇಲ್ಲ ನಾನು ಅಂತೆಲ್ಲ ಹೇಳಿದ್ರು. ಅದಾದ್ಮೇಲೆ ತುಂಬ ಬೇಜಾರಾಯಿತು ನನಗೆ, ಏನು ಈ ಥರ ಎಲ್ಲ ಆಯ್ತಲ್ಲ ಅಂತೇಳಿ. ಒಂದಿನ ಮಂಗಳವಾರ ಬೆಳಿಗ್ಗೆ ಅನುಷ ಕಾಲ್ ಮಾಡಿ ಈ ಥರ ನಂದು ಮದುವೆ ಫಿಕ್ಸ್ ಆಗಿದೆ, ನಾಳೆ ಬೆಳಿಗ್ಗೆ ಮದುವೆ ಇದೆ, ಸಾಯಂಕಾಲ ರಿಸೆಪ್ಷನ್ ಇದೆ, ಬಾ ಅಂತೇಳಿ ಕರೆದ್ರು ನನಗೆ. ಅದಾದ್ಮೇಲೆ ನನಗೆ ಹೋಗ್ಬೇಕನ್ನಿಸ್ತು. ಅವ್ರ ಮನೆಯವ್ರಿಗೆ ನನ್ನ ಮೇಲೆ ತುಂಬ ದ್ವೇಷ ಇತ್ತು. ಇಷ್ಟೆಲ್ಲ ಆಗಿದೆ, ಇನ್ಸಿಡೆಂಟ್ ಎಲ್ಲ ನಡೆದಿತ್ತಲ್ಲ, ಇದೆಲ್ಲ ಆಗಿದ್ಮೇಲೆ ಅವ್ರಿಗೆ ತುಂಬ ದ್ವೇಷ ಇರುತ್ತೆ ಅಂತೇಳಿ, ಈಗ ನಾವೆಲ್ಲ ಒಂದೇ ಸಲ ಹೋಗಿ ಅಲ್ಲಿಗೆ ಹೋಗಿ ಮದುವೆ ಚೌಟ್ರಿ ಒಳಗಡೆ ಹೋಗೋದ್ರಿಂದ ಅವ್ರು ತಪ್ಪಾಗಿ ಏನಾದ್ರು ತಿಳ್ಕೊತಾರೆ ಅಂತೇಳಿ ಎಲ್ಲರನ್ನ ಕರೆಸಿ ಮಾತಾಡಿದ್ವಿ ನಾವು ಗೇಟ್ ಹತ್ರ. ನಾನು ಈ ಥರ ವಿಶ್ ಮಾಡೋದಿಕ್ಕೆ ಬಂದಿದ್ದೀನಿ, ವಿಶ್ ಮಾಡ್ಬೋದಾ ಬಂದು ಅಂತ ಕೇಳಿದೆ. ಅವ್ರ ಹತ್ರ ಎಲ್ಲ ಕೇಳಿದಾಗ ಸರಿ ಬಾರಪ್ಪ ವಿಶ್ ಮಾಡು ಸರಿ ಅಂತೇಳಿ ಹುಡುಗಿ ಅನುಷಾರ್ ಅಣ್ಣ ಮತ್ತು ಅನುಷಾರ್ ತಂದೆ ಜೊತೆನಲ್ಲೇ ಇದ್ರು. ಹೋಗಿ ಎಲ್ಲ ವಿಶ್ ಮಾಡ್ಬಿಟ್ಟು ಬಂದ್ವಿ. ವಿಶ್ ಮಾಡಿ ಹೊರಗಡೆ ಬಂದಿದ್ದ ತಕ್ಷಣ ಹಾಲಲ್ಲಿ ಇದ್ದಿದ್ದು 2 ಫ್ರೆಂಡ್ಸ್ ಕಾಣಿಸಿಲ್ಲ ನನಗೆ, ಎಲ್ಲೋದ್ರು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಅನುಷಾಣ್ಣ ಕರೆದ್ಬಿಟ್ಟು ಕೇಳಿದೆ ನಾನು, ಎಲ್ಲಪ್ಪ ನನ್ನ ಫ್ರೆಂಡ್ಸು, ನಾವು ಬಂದಿದ್ದ ಉದ್ದೇಶ ವಿಶ್ ಮಾಡೋದಿಕ್ಕೆ, ನಿನ್ನ ಹತ್ರ ಜಗಳ ಮಾಡೋದಿಕ್ಕಲ್ಲ, ಜಗಳ ಎಲ್ಲ ಮಾಡಬೇಡ,
ನನ್ನ ಫ್ರೆಂಡ್ಸ್ ಎಲ್ಲಿದ್ದಾರೆ ಹೇಳು ಅಂತ ಕೇಳಿದೆ. ಅಷ್ಟರಲ್ಲಿ ಏನು ಮಾಡಿದ್ದಾರೆ ಅಂದರೆ, ಅನುಷ ಮಾವ ಒಬ್ರು ಇದ್ದಾರೆ. ಅನುಷ ಮಾವ ಏನು ಮಾಡಿದ್ದಾನೆ ಅಂದರೆ ಕರ್ಕೋಗ್ಬಿಟ್ಟಿದ್ದಾನೆ. ನನ್ನ ಫ್ರೆಂಡ್ಸ್ಗೆ ಚೆನ್ನಾಗಿ ಹೊಡೆದು ಯಾವುದೋ ಒಂದು ಗೂಡ್ಸ್ ಆಟೋನಲ್ಲಿ ಹಾಕೊಂಡು ಕರ್ಕೋಗ್ಬಿಟ್ಟಿದ್ದಾನೆ. ನಾನು ಕೇಳಿದೆ, ನನ್ನ ಫ್ರೆಂಡ್ಸ್ ಇಲ್ಲಿ, ನನ್ನ ಫ್ರೆಂಡ್ಸ್ನ ಕಳಿಸಿದ್ರೆ ನಾನು ಇಲ್ಲಿಂದ ಹೋಗೋದು, ಕಳಿಸು ಅಂತ ಕೇಳಿದೆ. ಅಷ್ಟರಲ್ಲಿ ನಾನು ಅವ್ರ ಹತ್ರ ತುಂಬ ಕೇಳ್ಕೊಂಡೆ, ಇಲ್ಲೆಲ್ಲ ಜಗಳ ಎಲ್ಲ ಮಾಡಬೇಡಿ, ಅನುಷಾಗ ಪ್ರಾಬ್ಲಮ್ ಆಗುತ್ತೆ, ಮದುವೆ ಮಾಡ್ತಿದ್ದೀರಾ, ಹುಡುಗನ ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ, ವಿಷಯ ಎಲ್ಲ ಗೊತ್ತಾಗುತ್ತೆ, ಅವ್ರ ಜೀವನ ನೀವೇ ಹಾಳು ಮಾಡ್ತೀರಾ ಅಂತೆಲ್ಲ ಕೇಳ್ಕೊಂಡೆ. ಬಟ್ ಅವ್ರ ಅಣ್ಣ ಅವರ ಅಪ್ಪ ನನ್ನ ಮಾತು ಕೇಳುವಷ್ಟು ಪೇಷನ್ಸ್ ಇರಲಿಲ್ಲ ಅವ್ರಿಗೆ. ಅವರು ನಾನು ಬದುಕಿರೋದೇ ಅವ್ರಿಗೆ ಇಷ್ಟ ಇಲ್ಲ ಅಂತ ಗೊತ್ತಾಯಿತು. ಅವ್ರು ಹೇಳ್ತಾ ಇದ್ರು ಹೊಡಿಬೇಕು, ಮತ್ತೆ ಅಟ್ಯಾಕ್ ಮಾಡಿದ್ರು, ಎಲ್ಲ ಒಂದೇ ಸಲ ಅಟ್ಯಾಕ್ ಮಾಡಿ ನನಗೆ ಕೈ ಕಾಲೆಲ್ಲ ಕಟ್ಟಿದ್ರು. ಕೈ ಕಾಲೆಲ್ಲ ಹಗ್ಗದಲ್ಲಿ ಕೈ ಕಾಲೆಲ್ಲ ಕಟ್ಟಿ ಒಂದು ಗೂಡ್ಸ್ ಆಟೋ ಒಳಗಡೆ ಹಾಕಿದ್ರು. ಅಲ್ಲಿಂದ ಹೋಗ್ಬಿಟ್ರು. ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗಿಲ್ಲ. ಯಾವುದೋ ಕಾಡು ಎಲ್ಲ ಫುಲ್ ಸುತ್ತ ಆ ಕಡೆ ಈ ಕಡೆ ಎಲ್ಲ ಮರ, ಫುಲ್ ಕಾಡು. ಒಂದು ವೆಹಿಕಲ್ಸ್ ಇಲ್ಲ, ವ್ಯಾನ್ ಇಲ್ಲ, ಬೇರೆ ಯಾರು ಇಲ್ಲ. ನಾನು ಎಷ್ಟೋ ಒಂದು ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡೆ, ಹೊಡಿಬೇಡಿ, ಬಿಟ್ಬಿಡಿ, ನಾನು ಬಂದಿದ್ದ ಉದ್ದೇಶನೂ ಗೊತ್ತಿದೆ ನಿಮಗೆ ಅಂತೇಳಿ. ಬಟ್ ಅವ್ರ ಉದ್ದೇಶನೇ ಬೇರೆ ಆಗಿತ್ತು. ಅವ್ರು ಹೊಡಿಬೇಕಾದ್ರೆ ಹೇಳ್ತಾ ಇದ್ರು, ಅವ್ರ ಅಣ್ಣ ಅವರಪ್ಪ ಇಬ್ರು, ನೀನು ಬದುಕಿರೋದೇ ಇಷ್ಟ ಇಲ್ಲ ನಮಗೆ, ನೀನು ಬರೋ ಥರ ಮಾಡಿದ್ದೆ ನಾವು ಅಂತೇಳಿ. ತುಂಬ ಅವರು ಕಣ್ಣಿಗೆಲ್ಲ ಕೈ ಹಾಕಿದ್ರು. ಕಣ್ಣಿಗೆ ಕೈ ಹಾಕಿ ಕಣ್ಣೆಲ್ಲ ಫುಲ್ ಬ್ಲಡ್ ಎಲ್ಲ ಓಪನ್ ಮಾಡಿದ್ರು ಕಣ್ಣಲ್ಲಿ. ಆಮೇಲೆ ನಾನು ಅಲ್ಲಿಂದ ಓಡೋಗಕ್ಕೆ ಟ್ರೈ ಮಾಡಿದೆ. ಅಲ್ಲಿಂದ ಓಡೋಗ್ಬೇಕಾದ್ರೆ ರಾಡಲ್ಲಿ ಹೊಡೆದ್ರು ತಲೆ ಮೇಲೆ. ರಾಡಲ್ಲಿ ತಲೆ ಮೇಲೆ ಹೊಡೆದಿದ ತಕ್ಷಣ ನನಗೆ ಏನು ಗೊತ್ತಾಗ್ಲೇ ಇಲ್ಲ. ಅಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇರಲಿಲ್ಲ ನನಗೆ. ಬ್ಲಡ್ ಎಲ್ಲ ಸುರಿತಾಯಿತ್ತು, ಫುಲ್ಲು ಬ್ಲಡ್ ಆಗೋಯ್ತು, ಬಟ್ಟೆ ಎಲ್ಲ ಬ್ಲಡ್ ಆಗೋಗಿತ್ತು. ನನ್ನ ಕೈಲಿ ಓಡೋಗೋಷ್ಟು ನನಗೆ ಶಕ್ತಿ ಇರಲಿಲ್ಲ. ಆ ಥರ ಹೊಡೆದ್ಬಿಟ್ಟಿದ್ರು, ಕೈ ಕಾಲಿಗೆಲ್ಲ ಕಟ್ಟಿ ಹೊಡೆದ್ಬಿಟ್ಟಿದ್ರು. ಅದಾದಮೇಲೆ ಮತ್ತೆ ಓಡೋಗಕ್ಕೆ ಅಲ್ಲಿ ಚಾನ್ಸಸ್ ಸಿಗಲಿಲ್ಲ. ಅದಾದಮೇಲೆ ಮತ್ತೆ ರಾಡಲ್ಲಿ 2 ಸಲ ತಲೆಗೆ ಹೊಡೆದ್ರು. 2 ಸಲ ತಲೆಗೆ ಏಟ್ ಬಿದ್ದಿದ ತಕ್ಷಣ ನನಗೆ ಪ್ರಜ್ಞೆ ಹೊರಟೋಯ್ತು. ಅಲ್ಲಿ ಏನು ನಡೀತಾ ಇದೆ ಏನು ಗೊತ್ತಾಗ್ತಾ ಇರಲಿಲ್ಲ ನನಗೆ. ಅದಾದ್ಮೇಲೆ ಮತ್ತೆ ನನಗೆ ಎಚ್ಚರ ಆಗಿದ್ದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ. ಕೇಳಿದೆ ನನ್ನ ಫ್ರೆಂಡ್ಸ್ನ, ಅಲ್ಲಿ ಏನು ನಡೀತು, ಅದಾದ್ಮೇಲೆ ನನ್ನ ಪ್ರಜ್ಞೆ ತಪ್ಪೋದ್ಮೇಲೆ ಅಂತೆಲ್ಲ ಗೊತ್ತಾಯ್ತು. ನನ್ನ ಫ್ರೆಂಡ್ ರಾಮು ಮತ್ತೆ ಕಿಶೋರ್ ಇಬ್ರು ಅಲ್ಲಿಂದ ನನಗೆ ಅವರು ಚೆನ್ನಾಗಿ ಹೊಡೆದು ಅವರೇ ಕರ್ಕೊಂಡ್ಬಂದಿದ್ದಾರೆ ಆಸ್ಪತ್ರೆಗೆ. ಅವ್ರ ಸ್ಟೇಷನ್ ಹತ್ರ ಕರ್ಕೊಂಡ್ಬಂದಿದ್ದಾರೆ ಫಸ್ಟು. ನನ್ನ ಫ್ರೆಂಡ್ ರಾಮು ಏನು ಮಾಡಿದ್ದಾರೆ ಅಂದರೆ ಅವ್ರಿಗೆಲ್ಲ ಚೆನ್ನಾಗಿ ಹೊಡೆದ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಅವರು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ 4 ಜನನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೋಗಿದ್ದಾರೆ. ಈ ಥರ ರಘು ನಾವೆಲ್ಲ ಹೋಗಿದ್ವಿ, ಈ ಥರ ರಘುನ ಎಳ್ಕೊ ಹೋಗ್ಬಿಟ್ಟಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾರೆ. ಅಷ್ಟರಲ್ಲಿ ನನಗೂ ಈ ಅನುಷ ಅಣ್ಣ, ಅನುಷ ಅಪ್ಪ ಇವರೆಲ್ಲ ನನ್ಗೆ ಚೆನ್ನಾಗಿ ಹೊಡೆದು ಅಲ್ಲಿ ಹೋಗಿದ್ದಾರೆ. ಅವರು ಸ್ಟೇಷನ್ ಹತ್ರ ಹೋಗಿದ್ದಾರೆ. ಅವ್ರೇಂತ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ ಅಂದರೆ, ಇವರೆಲ್ಲ ಫುಲ್ 5 ಜನನು ಮದುವೆ ಮನೆಗೆ ನುಗ್ಗಕ್ಕೆ ಬಂದಿದ್ರು, ಮದುವೆ ನಿಲ್ಸಕ್ಕೆ ಬಂದಿದ್ರು ಅಂತೇಳಿ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ. ಅದಾದಮೇಲೆ ಅಲ್ಲಿ ಸ್ಟೇಷನಲ್ಲಿ ಫಸ್ಟು ಹುಡುಗಿ ಅಣ್ಣ, ಹುಡುಗಿ ಅಪ್ಪ ಎಲ್ಲ ಏನು ಹೇಳಿದ್ರು ಅದನ್ನೇ ಮೆನ್ಷನ್ ಮಾಡಿ ಅವ್ರ ಹತ್ರನೇ ಕೇಸ್ ತಗೊಂಡು ನನ್ನ ಫ್ರೆಂಡ್ಸ್ಗೆಲ್ಲ ಮತ್ತೆ ಪೊಲೀಸ್ನವ್ರು ಹೊಡೆದಿದ್ದಾರೆ. ಅವ್ರಿಗೂ ಹೊಡೆದಿದ್ದಾರೆ, ತುಂಬ ಪೊಲೀಸ್ನವ್ರು ಅವರು ಹೊಡೆದಿದ್ದಾರೆ. ಅದಾದ್ಮೇಲೆ ನನ್ನನ್ನು ನೋಡಿದ್ದಾರೆ ಅವರು ಪೊಲೀಸ್ನವರು. ನನ್ನ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗಿದೆ ಅವನಿಗೆ ತುಂಬ ಇಂಜುರಿ ಆಗಿದೆ ಅಂತೇಳಿ ನನ್ನ ಕರ್ಕೋಗಿದ್ರಲ್ಲ. ಅವ್ರನ್ನ ಅವಾಗ ಯಾರು ಅರೆಸ್ಟ್ ಮಾಡಿಲ್ಲ. ಪೊಲೀಸ್ನವ್ರು ನನ್ನ ಬಗ್ಗೆ ಕೇರೇ ತಗೊಂಡಿಲ್ಲ. ಅವಾಗ ಅವರು ಪೊಲೀಸ್ನವ್ರಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಮದುವೆ ಮನೆಯಲ್ಲಿ ನುಗ್ಗಕ್ಕೆ ಬಂದಿದ್ರು, ಕಳ್ತನ ಮಾಡಕ್ ಬಂದಿದ್ರು, ಈ ತರ ಎಲ್ಲ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಅಲ್ಲಿಂದ ಓಡೋಗ್ಬಿಟ್ಟಿದ್ದಾರೆ ಎಲ್ಲರೂ. ಆವಾಗ ನನ್ನ ಫ್ರೆಂಡ್ ರಾಮು ಯಾರೊಬ್ರು ಪೊಲೀಸ್ನವ್ರ ಸಹಾಯದಿಂದ ಆಸ್ಪತ್ರೆ ಕರ್ಕೋಗಿದ್ದಾರೆ. ಅಲ್ಲೇ ಚನ್ನಪಟ್ಟಣ ಹತ್ರ ಒಂದು ಜನರಲ್ ಆಸ್ಪತ್ರೆ ಕರ್ಕೋಗಿದ್ದಾರೆ. ಅಲ್ಲಿಂದ ಅಲ್ಲಿ ಆಸ್ಪತ್ರೆನಲ್ಲಿ ಇಲ್ಲೇನು ಮಾಡೋಕ್ಕಾಗಲ್ಲ, ನಿಮ್ಮಾನ್ಸ ಕರ್ಕೋಗಿ ಅಂತ ಹೇಳಿದ್ರಂತೆ. ಆವಾಗ ನನ್ನ ಫ್ರೆಂಡ್ ರಾಮು ಮತ್ತೆ ಕಿಶೋರ್ ಇಬ್ರು ಅಲ್ಲಿಂದ ನಿಮ್ಮಾನ್ಸ ಕರ್ಕೊಂಬಂದಿದ್ದಾರೆ. ನಿಮ್ಮಾನ್ಸ ಕರ್ಕೊಂಬಂದು ಈ ಥರ ಒಳಗಡೆ ಕಳ್ಸಿದ್ದಾರೆ. ಅಂದರೆ ಒಳಗಡೆ ಕಳಿಸಿ ಈ ಥರ ಏನೇನಾಗಿದೆ ಚೆಕ್ ಮಾಡೋಷ್ಟ್ರೊಳಗಡೆ ನನಗೆ ತಲೆಗೆಲ್ಲ ತುಂಬ ಏಟಾಗಿತ್ತು, ತುಂಬ ಪೆಟ್ಟು ಬಿದ್ದಿತ್ತು. ರಾಡಿಂದ ಎಲ್ಲ ಹೊಡೆದಿದ್ರಲ್ಲ, ಅದೆಲ್ಲ ಹೊಲಿಗೆ ಎಲ್ಲ ಹಾಕಿ ಎಲ್ಲರ ಸ್ಟಿಚ್ ಎಲ್ಲ ಹಾಕಿ
ಹೊರಗಡೆ ಕರ್ಕೊಂಬಂದಿದ್ರೆ ನನ್ನ ಫ್ರೆಂಡ್ಸು ನನ್ನ ಗುರ್ತೇ ಹಿಡಿತಾ ಇಲ್ಲ, ಇಬ್ರು ಗುರ್ತೇ ಹಿಡ್ದಿಲ್ಲಂತೆ. ಅದು ಇವಾಗ ನನಗೆ ಮುಂದೆ ಜಿಮ್ ಓಪನ್ ಮಾಡಬೇಕು, ಬಾಡಿ ಬಿಲ್ಡಿಂಗ್ ಮಾಡ್ಬೇಕಂತೇಳಿ ತುಂಬ ಆಸೆ ಇತ್ತು. ಅದೇ ಥರ ಇವಾಗ ಮುಂದೆ ಮಾಡ್ತೀನಿ, ನಾನು ಜಿಮ್ ಓಪನ್ ಮಾಡ್ಬೇಕಂತ ಇದ್ದೀನಿ. ಅದು ಬಟ್ ನನಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ ಇವಾಗ. ನನಗೆ ಆರ್ಥಿಕವಾಗಿ ನಾನು ತುಂಬ ಕಡಿಮೆ ಇದ್ದೀನಿ. ಅದರಿಂದ ಇವಾಗ ಎಲ್ಲರ ಹತ್ರ ಕೇಳ್ಕೊಂಡಿದ್ದೀನಿ ನಾನು TV9 ಮುಖಾಂತರ. ಮುಂದೆ ಇವಾಗ ಎಲ್ಲರೂ ಸಹಾಯ ಮಾಡಿದ್ರೆ ನಾನು ಜಿಮ್ ಓಪನ್ ಮಾಡಿ ನನಗೆ ಅದೇ ಒಂದು ಜೀವನಕ್ಕೆ ಅದೇ ಆಧಾರ ಆಗುತ್ತೆ. ನನ್ನ ಸಂಸಾರ ಸಾಕೊಂಡು ಹೋಗೋದಕ್ಕೆ, ನಮ್ಮ ಅಮ್ಮ ಮತ್ತು ನನ್ನ ತಮ್ಮನ ಸಾಕೋದಕ್ಕೆ ಈಗ ಒಂದೇ ದಾರಿ ಇರೋದು ನನಗೆ ಅದು.